ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪಾಪು ಮಾಡ್ಕೊಂಡಿದ್ದಾಳೆ. ಸೊ ಅವಳು ತುಂಬ ನಾಚಿಕೆ ಪಡ್ಕೊಂಡಿದ್ದಾಳೆ. ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ, ಅವ್ರ ಮಾತಾಡ್ತಿಲ್ಲ, ನಾನೇ ಮಾತಾಡ್ತೀನಿ. ಸೊ ಇವತ್ತು ಪಾಪುನ ನಾವು ಕರ್ಕೊಂಡು ಬಂದಿರೋದು ಸ್ವಾನಂದ ಆಶ್ರಮ ಅಂತ. ಇದು ಅಗರ ತಾತಗುಣಿ ಅಗರ ಹತ್ರ ಇದೆ. ಸೊ ಆಶ್ರಮ ಅಂದ ತಕ್ಷಣ ಯಾರೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ನೋಡಿ ಮೇಯ್ನ್ ನಾವು ಬಂದಿರೋದು ಒಳಗಡೆ ಟೆಂಪಲ್ ಇದೆ, ಕಲ್ಲು ಸ್ಟೋನ್ ಟೆಂಪಲ್, ಅದು ಸಕ್ಕದಾಗಿದೆ. ಅದನ್ನು ಪಾಪು ತೋರಿಸೋಣ, ಲೈಕ್ ಒಂದು ಸ್ಪಿರಿಚ್. ಸೊ ಬನ್ನಿ ಹಂಗೆ ಫಸ್ಟು ಟೆಂಪಲ್ ಟೂರ್ ಮಾಡ್ಬೋಣ. ಸೊ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಮಗೂ ಗೊತ್ತಿರಲ್ಲ, ನಾವು ಇಲ್ಲೇ ಹತ್ರದಲ್ಲಿದ್ರೂ ಲೈಕ್ ನಮ್ಗೆ ಜಸ್ಟ್ ಒಂದು ರೀಲ್ ಬಂದಿತ್ತು, ಒಂದು ಡ್ರೋನ್ ಕ್ಯಾಮ್ರಾದು ಕ್ಯಾಪ್ಚರ್ ಆಗಿದ್ದು, ಅಲ್ಲಿ ನೋಡಿ ನಾವು ಬಂದಿದ್ದು. ಚೆನ್ನಾಗಿ ಮಾಡ್ತಿದ್ದಾರೆ. ಒಳಗಡೆ ಇನ್ನು ಗರ್ಭಗುಡಿ ಒಳಗಡೆ ಇದೆ, ಜಸ್ಟ್ ಇನ್ನು ಎಂಟ್ರೆನ್ಸ್ ಹತ್ರ ಇದ್ದೀವಿ. ನಮ್ಮ ಮಗಳು ಬಂದರು ನೋಡಿ, ಇಲ್ಲಿ ಸೇವಾ ಕೌಂಟ್ರ್ ಅಂತ ಇದೆ. ಸೊ ಯಾರ್ಯಾರು ಸೇವಾ ಮಾಡ್ತಾರೆ ಇಲ್ಲೆಲ್ಲ ಲೈಕ್ ಪೇ ಮಾಡ್ಬೋದು. ಸೊ ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ಟೆಂಪಲ್ದು. ಸೊ ನೋಡಿ, ಸೊ ಸ್ವಾನಂದಾಶ್ರಮದಲ್ಲಿರುವಂಥ ದೇವಸ್ಥಾನ ಬಂದು ಗಣಪತಿ ಟೆಂಪಲ್ಲು. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸೊ ಇಲ್ಲಿ ಹಾಕಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಇದೆ, ನೀವು ಅಷ್ಟೇ ಯಾರೆಲ್ಲ ಲೈಕ್ ಡೊನೇಟ್ ಮಾಡ್ತೀರಾ ಕನ್ಸ್ಟ್ರಕ್ಷನ್ಗೋಸ್ಕರ ನೀವು ಇಲ್ಲಿ ಪೇ ಮಾಡ್ಬೋದು. ಸೊ ಇಲ್ಲಿದೆ ನೋಡಿ, ಸೊ ದೇವಸ್ಥಾನ ಮುಂದೆನೇ ಇಟ್ಟಿದ್ದಾರೆ ಈ ಬೋರ್ಡು. ಸೊ ಯಾರ್ಯಾರು ಪೇ ಮಾಡಬೇಕು ಅನಿಸುತ್ತೆ, ಡೊನೇಟ್ ಮಾಡಬೇಕು ಅನಿಸುತ್ತೆ ಮಾಡ್ಬೋದು. ಬನ್ನಿ ಹಾಗೆ ಇನ್ನು ಟೂರ್ ಮಾಡೋಣ, ಒಳಗಡೆ ಗರ್ಭಗುಡಿ ತೋರಿಸ್ತೀವಿ. ಸೊ ಇವಾಗ ಸದ್ಯಕ್ಕೆ ಇಷ್ಟು ವರ್ಕ್ ಆಗಿದೆ ಇಲ್ಲಿ. ಸೊ ತಾಯಿ ಮಗಳಲ್ಲಿದ್ದಾರೆ, ಬನ್ನಿ ಒಳಗಡೆ ಗರ್ಭಗುಡಿಗೆ ಹೋಗೋಣ. ಒಳಗಡೆ ಏನೋ ಪೂಜೆ ನಡೀತಾ ಇತ್ತು, ಪೂಜೆ. ಸೊ ನಾವು ಇಲ್ಲಿ ಗರ್ಭಗುಡಿಗೆ ಬಂದ್ವಿ ನೋಡಿ ಹಂಗೆ. ಸೊ ನಾವು ಅರ್ಚನೆ ಮಾಡಿಸಿದ್ವಿ. ಸೊ ನೋಡಿ, ಇದು ದೇವಸ್ಥಾನ ತುಂಬ ಶಕ್ತಿ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಅದೇನು ಪೂಜೆ ನಡೀತಿದೆ ಅದು ವರದ ಗಣಪತಿ ಪೂಜೆ ಅಂತ. ಸೊ ಲೈಕ್ ಒಂದು 30 ಡೇಸ್ ನಡೆಯುತ್ತಂತೆ ಅದು. ಯಾವಾಗ ಅಂದರೆ ಗಣಪತಿ ಹಬ್ಬ ಇಂದ ಬ್ಯಾಕ್ ಸೈಡ್ 30 ಡೇಸ್ ಅರ್ಲಿಯರಿಂದ. ಸೊ ಇದು ಇವತ್ತು ನಡೀತಿದೆ. ಸೊ ಅದರದ್ದು ಏನು ಇಂಪಾರ್ಟೆಂಟು, ಲೈಕ್ ಏನು ಯೂಸ್ ಆಗುತ್ತೆ, ಏನು ಅದು ಮಾಡಿದ ಪಾರ್ವತಿ ಕೂಡ ಯಾಕೆ ವರದ ಗಣಪತಿ ಪೂಜೆ ಮಾಡಿದ್ಲು ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲೊಬ್ಬರು ಬಾಲಸುಬ್ರಹ್ಮಣ್ಯ ಅಂತ ಇದ್ದರು ಅರ್ಚಕರು. ಸೊ ಅದು ಹೇಳಿ ಇಲ್ಲಿ 36 ಗಣಪತಿ ಇದೆಯಂತೆ. ಅದನ್ನು ಪಾಪಕ್ಕೆ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಿದೆ ಅಂತ. ಹೇಗಿದೆ ಗಣಪತಿ 36 ಅವತಾರಗಳು ಮತ್ತು 36 ಅವತಾರ ಆಫ್ ಗಣಪತಿ ತೋರಿಸ್ತೀವಿ. ಸೊ ಇದು ಕೃತಯುಗ ಗಣಪತಿ ಅಂತ. ಸೊ ನೆಕ್ಸ್ಟು ಬಾಲ ಗಣಪತಿ ಅಂತ ಇದೆ. ಸೊ ಇದು ತರುಣ ಗಣಪತಿ ಅಂತೆ, ಹೈಸ್ಕೂಲ್ ಗಣಪತಿ. ಇದು ಬಂದು ಭಕ್ತ ಗಣಪತಿ ಅಂತೆ. ಬರೇ ಪಾಪನ್ ಕರ್ಕೊಂಡು ಭಕ್ತ ಗಣಪತಿ ಬಮ್ಮ. ಓಯ್, ಇದು ವೀರ ಗಣಪತಿ ಅಂತೆ. ಸೊ ವೀರ ಗಣಪತಿ ಏನು ಸ್ಪೆಷಲ್ ನೋಡಿ, ಎಷ್ಟೊಂದು ಕೈಗಳಿದೆ. ಸೊ ಅದೇ ವೀರ ಗಣಪತಿ ಸ್ಪೆಷಲ್ಲು. ಅವರಮ್ಮ ಏನೋ ಓದ್ತಾ ಇದ್ದಾಳೆ ಅಲ್ಲಿ, ಪಾಪು ಅಲ್ಲೇ ಸ್ಟ್ರಕ್ ಆದ್ಲು. ಇದು ಶಕ್ತಿ ಗಣಪತಿ. ಸೊ ನೆಕ್ಸ್ಟ್ ಬಂದು ದ್ವಿಜ ಗಣಪತಿ ಅಂತ. ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ. 36 ಅವತಾರ ಆಫ್ ಗಣೇಶ ತೋರಿಸ್ತಾ ಇರೋದು. ಸಿದ್ಧಿ ಗಣಪತಿ ಇದು. ಇದು ತ್ರೇತಾಯುಗ ಗಣಪತಿ ಅಂತ. ಸೊ ಇಲ್ಲಿ ಗಣಪತಿನ ಹೀಗೆ ಹೋಗಿ ನೋಡ್ಬೇಕು, ಈ ಫೇಸಲ್ಲಿ ಇಟ್ಟಿದ್ದಾರೆ. ನಾನು ಏನಪ್ಪ ಇಟ್ಟೆಲ್ಲ ಅಂತ ಅಂದ್ಕೊಂಡು ಸಾಕದೈತೆ. ತ್ರೇತಾಯುಗ ಗಣಪತಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಬೋರ್ಡಿಲ್ಲ, ವಿಘ್ನ ಗಣಪತಿ ಅಂತ, ವಿಘ್ನ ನಿವಾರಕ. ಹಾಗಾದರೆ ವಿಘ್ನ ಗಣಪತಿ. ಶಿಷ್ಟ ಗಣಪತಿ. ಸೊ ಗಣಪತಿ ಜೊತೆ ಇನ್ನೊಂದು ದೇವರಿದೆ, ಕ್ಷಿಪ್ರ ಗಣಪತಿ. ಏರಂಬ ಗಣಪತಿ ಅಂತ ಇದೆ. ಸೊ ನೋಡಿ, ಆಮೇಲೆ ಅದರದ್ದು ಡೀಟೇಲ್ಸಲ್ಲಿ ಕೊಟ್ಟು ತೋರಿಸಿದ್ದಾರೆ. ಸೊ ಏನು ಅಂತ ನೀವು ಲೈಕ್ ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು. ಲಕ್ಷ್ಮೀ ಗಣಪತಿ ಇದು. ಸೊ ಲಕ್ಷ್ಮೀ ಇರ್ತಾಳೆ ನೋಡಿ ಜೊತೆಲಿ, ಲಕ್ಷ್ಮೀ ಇದ್ದಾಳೆ. ಅಮ್ಮ ಇವಾಗ ಬೇಗ ಹೋಗ್ತಾ ಇದ್ದಾಳೆ. ಮಹಾಗಣಪತಿ ಇದು. ಶಕ್ತಿ ಗಣಪತಿ ಆಯಿತು, ಮಹಾಗಣಪತಿ ಆಯಿತು. ಡೀಟೇಲ್ಸ್ ಇಲ್ಲಿದೆ. ಸೊ ವಿಜಯ ಗಣಪತಿ ಯಾಕೆಂದರೆ ನೀವು ಏನಾದರೂ ವಿಜಯ ಸಾಧಿಸಬೇಕು ಅನ್ನೋದು ವಿಜಯ ಗಣಪತಿ. ಸೊ ಈಗ ಹೆಂಗೆ ಲಕ್ಷ್ಮಿಗಳಲ್ಲಿ ನಾನಾ ಅವತಾರ ಇದೆ, ವಿಜಯ ಗಣಪತಿ. ವಿಘ್ನ ಗಣಪತಿ ಹೋಯ್ತು. ನೃತ ಈ ಇಂಗ್ಲೀಷಲ್ಲಿ ನೃತ್ಯ ಅಂತ ಇದೆ, ಇದರಲ್ಲಿ ಕನ್ನಡದಲ್ಲಿ ನೃತ ಅಂತ ಇದೆ. ನೃತ ಗಣಪತಿ.
ನೃತ್ಯ ಮಾಡ್ತಾ ಇರೋದು ಅನ್ಸುತ್ತೆ. ನಡಿಯಮ್ಮ. ಸೊ ಊರ್ಧ್ವ ಗಣಪತಿ. ಊರ್ಧ್ವ ಗಣಪತಿ ಅಂದರೆ ಏನದು ಒಂದೇನೋ ಊರ್ಧ್ವಾಸನ ಅಂತ ಏನೋ ಯೋಗದಲ್ಲಿ ಕೇಳ್ತೀವಲ್ಲ ಆ ಥರನೇ ಇದು. ಅದಕ್ಕೆ ಸಂಬಂಧಪಟ್ಟಿದ್ದ ಸ್ವಾನಂದ ಲೋಕ ಇದು. ಇದು ಗಣಪತಿಯ ಸ್ವಾನಂದ ಲೋಕ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ವಿಷ್ಣುನ ಹೆಂಗೆ ಮನಕ್ಕೆ ಸೇರ್ತೇವೆ ಲೈಕ್ ಅಂದರೆ ಸರ್ಪ ಮೇಲೆ, ಸೊ ಇದನ್ನು ಲೈಕ್ ಕಮಲ ಮೇಲೆ ಗಣಪತಿನ ಲೈಕ್ ಆ ಥರ ಮಲಗಿರೋ ಥರ, ವಿಷ್ಣು ಮಲಗಿರೋ ಥರ ಇದು. ಸೊ ನೆಕ್ಸ್ಟ್ ಏನು ಏಕಾಕ್ಷರ ಗಣಪತಿ. ಏಕಾಕ್ಷರ ಗಣಪತಿ ಇದು ಏಕಾಕ್ಷರ ಲೈಕ್ ಇದು ನಿಮ್ಮ ಡೀಟೇಲ್ಸ್ ಇಲ್ಲಿ ಕಾಣ್ಬೋದು. ಏಕಾಕ್ಷರ ಗಣಪತಿಯು ಕಮಲದ ಮೇಲೆ ಕುಳಿತಿದ್ದಾನೆ. ಇದು ನಿಮ್ಗೆ ಎಕ್ಸ್ಪ್ಲೇಷನ್ ನೋಡಿ, ಪಾಸ್ ಮಾಡಿ ನೋಡಿ ನೀವು. ನಾವು ಆಮೇಲೆ ಲೈಕ್ ಇನ್ನು ನೀಟಾಗಿ ಎಕ್ಸ್ಪ್ಲೇನ್ ನಿಮಗೆ ಸಿಗುತ್ತೆ. ವರ ಗಣಪತಿ ಅಂತ ಇದು ನಾವು ಹೇಳ್ದೆ ಹೋದ್ರೆ ನಿಮ್ಗೆ ಅಲ್ಲಿ ಎಕ್ಸ್ಪ್ಲನೇಷನ್ ನೀಟಾಗಿ ಪಾಸ್ ಮಾಡಿ ಓದ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾಕೆ ನಾವು ಸ್ಕಿಪ್ ಮಾಡ್ತಿದ್ದೀನಿ ಹೇಳ್ದೇನೆ ಅಂದರೆ ಲೈಕ್ ವಿಡಿಯೋ ಟೈಮಿಂಗ್ ಜಾಸ್ತಿ ಆಗುತ್ತೆ ಮತ್ತು ಯಾರೂ ನೋಡೋದಿಲ್ಲ ಅಂತೇಳಿ ಹಂಗೆ ಮಾಡ್ತಿರೋದು. ಸೊ ಪಾಸ್ ಮಾಡಿ ನೀವು ನೋಡಿ. ಇದು ನೋಡಿ ಬಂದು ಪ್ರತ್ಯಕ್ಷರ ಗಣಪತಿ. ಸೊ ಇಲ್ಲಿ ಎಲ್ಲ ಗಣಪತಿಯ ನಾನಾ ಏನಂತಿರೋದು ಇದು ಕ್ಷಿಪ್ರ ಪ್ರಸಾದ ಗಣಪತಿ. ಗಣಪತಿಯ ನಾನಾ ಅವತಾರಗಳನ್ನ ನಾವು ತೋರಿಸ್ತಾ ಇರೋದು. ಇದು ವಾಸನ ಫಲ ವಿದ್ಯಾಪ್ರಾಪ್ತಿ. ಇದು ವಿದ್ಯಾಪ್ರಾಪ್ತಿ ಆಗುತ್ತಂತೆ ಈ ಗಣಪತಿನ ಪೂಜೆ. ಇದು ಹರಿದ್ರ ಗಣಪತಿ ಅಂತ. ಏನಮ್ಮ ಅದು ಪಪ್ಪು? ಹರಿದ್ರ ಗಣಪತಿ. ಇದು ಏಕದಂತ ಗಣಪತಿ. ಏಕದಂತ ಅಂದರೆ ಅದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಒಂದೇ ದಂತ ಇರುತ್ತೆ. ಅವರಮ್ಮ ಕಂಪ್ಲೀಟಾಗೆಲ್ಲ ನೋಡ್ಕೊಂಡು ಬರ್ತಾಳೆ. ಸೃಷ್ಟಿ ಗಣಪತಿ ನೋಡಿ, ಇದು ಸೃಷ್ಟಿ ಗಣಪತಿ ಅಂತೆ. ನೋಡ್ತಾ ಇದ್ದಾರೆ ಅಮ್ಮ ಮಗಳು, ಹಿಂದೆ ಇರೋರು ಕಾಯ್ತಾ ಇದ್ದಾರಮ್ಮ. ಉದ್ದಂಡ ಗಣಪತಿ ಇದು ನೆಕ್ಸ್ಟು. ಅವಳು ಕಂಪ್ಲೀಟಾಗಿ ಓದ್ತಾ ಇದ್ದಾಳೆ, ನಾನು ಓದ್ತಿಲ್ಲ, ಹಂಗಾಗಿ ಸ್ವಲ್ಪ ತಡ ಆಗ್ತಿದೆ ಮೂವ್ಮೆಂಟ್ ಮಾಡೋದು. ಸೊ ನೆಕ್ಸ್ಟ್ ಬಂದು ಋಣಮೋಚನ ಗಣಪತಿ. ಏನು ಮಾಡ್ತಿದ್ದಾಳೆ? ಕೈ ಮುಗಿತಿದಲ್ಲ? ವಾವ್ ಸೂಪರ್. ಪಾಪನೇ ಕೈ ಮುಗಿತಿದೆ ಅಂತ ನೋಡಿ. ದ್ವಾಪರ ಯುಗದ ಗಣಪತಿ. ಈ ಥರ ಈ ಕಡೆ ಫೇಸ್ ಕೊಟ್ಟಿದ್ದಾರೆ. ಹಾಂ ಅಲ್ಲ, ಇದು ಫೇಸಿಂಗ್ ಕೊಡಬೇಕಲ್ಲ ಗಣಪತಿದು. ವಾಸ್ತು ಪ್ರಕಾರ ಮಾಡಿದ್ದಾರೆ, ಅರ್ಥ ಮಾಡ್ಕೊ. ಕಾರ್ನರ್ದು ಅಲ್ಲೂ ಕಾರ್ನರ್ದಂಗಿತ್ತು. ಸೊ ಯಾಕೆ ಹಿಂಗಿದೆ ಅಂತ ಕೇಳ್ತಾ ಇದ್ದಾಳೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ದುಂಡಿ ಗಣಪತಿ ಅಂತ ನೋಡಿ. ಹಾಂ ನಡೀರಿ. ಸೊ ದ್ವಿಮುಖ ಗಣಪತಿ. ದ್ವಿಮುಖ ಅಂದರೆ ಮೇ ಬಿ 2 ಮುಖ. ಹಾಂ ಹೌದು, ದ್ವಿಮುಖ ಗಣಪತಿ. ಪಾಪು ಏನು ಮಾಡ್ತಿದ್ದಾಳೆ? ಅಬ್ಬಾ. ಇದು ತ್ರಿಮುಖ ಗಣಪತಿ ಅಂತ. ಪಾಪು ಕೈ ಮುಗಿತಿದ್ದಾಳಂತೆ ವಾಲಂಟಿಯರ್ ಆಗಿ. ಸೊ ಇದು ಬಂದು ಸಿಂಹ ಗಣಪತಿ. ಸಿಂಹ ಅಂದರೆ ಲೈಕ್ ಸಿಂಹ ಗಣಪತಿ ಅಂದರೆ ಆಬ್ವಿಯಸ್ಲಿ ಸಿಂಹ ಮುಖ ಇರುತ್ತೆ, ಲೈಕ್ ಇಲ್ಲಿ ಸಿಂಹ ಥರ ಅಲಂಕಾರ ಇರುತ್ತೆ. ಬನ್ನಿಮ್ಮ. ಇದು ಯೋಗ ಗಣಪತಿ. ವಾವ್, ಯೋಗ ಗಣಪತಿ. ಯೋಗ ನನಗೂ ಕೊಡಪ್ಪ, ಯೋಗನಂತ ಹೆಸರಿಟ್ಕೊಂಡ್ರೆ ಸಾಲಲ್ಲ ನನಗೆ. ಯೋಗ ಕೊಡಪ್ಪ ಗಣಪತಿ. ಸಿಂಹ ಗಣಪತಿ ಅಂದರೆ ಮುಖ ಒಂದು ಸ್ವಲ್ಪ ಉಗ್ರ ಥರ ಇದೆ. ಹೌದು, ಇದು ದುರ್ಗಾ ಗಣಪತಿ. ಇದು ನೋಡಿ ಯೋಗ ಗಣಪತಿ. ಯೋಗ ಅಂದರೆ ನನ್ನ ಹೆಸರು ಬರುತ್ತೆ. ಇಲ್ಲಿ ನೋಡಿ ದುರ್ಗಾ ಗಣಪತಿ. ಅಪ್ಪ ಮಗಳು ಹೆಸರು ಸ್ವಲ್ಪ ಪಕ್ಕನೇ ಕೂತಿದ್ದೀವಿ. ಏನು ಅದೃಷ್ಟ ಅಲ್ವಾ? ಸಂಕಷ್ಟಹಾರ ಗಣಪತಿ. ನೆಕ್ಸ್ಟ್ ಬರೋದೆ ಸಂಕಷ್ಟಹಾರ ಗಣಪತಿ. ಲಕ್ಷ್ಮಿ, ಅವ್ರ ತಾಯಿ ಲಕ್ಷ್ಮಿ ಅಮ್ಮನೂ ಕೂತಿದ್ದಾಳೆ. ಕಲಿಯುಗದ ಗಣಪತಿ. ಇವತ್ತಿನೇನು ಕಲಿಯುಗ ಇದೆ, ಇವತ್ತಿನ ಗಣಪತಿ ನೋಡಿ ಕುದುರೆ ಮೇಲೆ ಕೂತಿದ್ದಾನೆ. ಸೊ ಇಷ್ಟು ಎಲ್ಲ ನಾನಾ ಅವತಾರ ಗಣಪತಿಗಳದ್ದು. ಬನ್ನಿ ನೆಕ್ಸ್ಟ್ ಬೇರೆ ಏನಿದೆ ತೋರಿಸ್ತೀವಿ. ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಲೈಕ್ ಬರೀ ಗರ್ಭಗುಡಿನೇ 3 crore ಕಾಸ್ಟ್ ಆಗುತ್ತೆ ಅಂತ ಎಂಟ್ರೆನ್ಸಲ್ಲಿ ಬೋರ್ಡ್ ಹಾಕಿದ್ರು. ಇನ್ನು ಮೇಲೆ ತುಂಬ ಚೆನ್ನಾಗಿ ಬರ್ತೀವಿ, ಇನ್ನೂ ನಡೀತಾ ಇದೆ. ಸೊ ವರದ ಗಣಪತಿ ಪೂಜೆ ಅಂತ ಹೇಳಿದ್ನಲ್ಲ, ಅದು ಮಾಡಿಸಿದ್ರೆ ಏನೇ ತೊಂದರೆ ತಾಪತ್ರೆಗಳು ಇದ್ರೂ ಲೈಕ್ ಮನೆ ಕಡೆ ಚೆನ್ನಾಗಾಗುತ್ತಂತೆ. ಇಂಪ್ರೆಸಿವ್ ಆಗಿದೆ ಆ ಪೂಜೆದು, ಹೇಳಿದ್ರು ಅದ್ರ ಕಥೆಗಳ್ನ. ಪಾರ್ವತಿ ಯಾಕೆ ಪೂಜೆ ಮಾಡಿದ್ಲು ಗಣಪತಿ ಪೂಜೆನ ಅನ್ನೋದನ್ನು ಹೇಳಿದರು. ಸೊ ಬನ್ನಿ, ಅಲ್ಲೇನು ಪೂಜೆ ನಡೀತಿದೆ ನೋಡೋಣ, ಬೇರೆ ತೋರಿಸ್ತೀವಿ. ಸರಸ್ವತಿ ಸದನ ಅಂತ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಎಲ್ಲ ಎಂಗೇಜ್ ಆಗಿದ್ದಾರೆ. ಸ್ಟೇಜ್ ಆಗಿದೆ, ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ.
ಸೂಪರ್ವಾಗಿದೆ. ಸೊ ಇವಾಗ ಅಮ್ಮ ಮಗಳು ನಾನು ಬಂದಿರೋದು. ಸೊ ಇಲ್ಲೊಂದು ಗಣಪತಿ ಇದೆ, ಇಲ್ಲೊಂದು ಏನೋ ಅದೇ ಆವಾಗಲೇ ತೋರಿಸಿದ್ವಲ್ಲ ಕಮಲ ಮೇಲೆ ಮನಗಿರುವಂಥ ಗಣಪತಿ. ಸೊ ಇಲ್ಲಿ ಕಲರ್ಫುಲ್ ಆಗಿದೆ, ಅಲ್ಲಿ ಕಲ್ಲಲ್ಲಿ ಕೆತ್ತಿರೋದು, ಇಲ್ಲಿ ಲೈಕ್ ಸಿಮೆಂಟ್ ಕಾಂಕ್ರೀಟಲ್ಲಿ ಮಾಡಿರೋದು ಇದು. ಅಮ್ಮ ಮಗಳೆಲ್ಲೋ ಆ ಕಡೆ ಹೋಗ್ತಾ ಇದ್ದಾರೆ, ಬನ್ನಿ ಇದು ನೋಡೋಕೆ ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಲೈಕ್ ಅನ್ನಪ್ರಸಾದಕ್ಕೆ ಬಂದಿದ್ದೀವಿ. ಪಾಪು ಸಿಕ್ಕಾಪಡೆ ತರಲೇ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಸೊ ನೋಡಿ ಇಲ್ಲೆಲ್ಲ ಈ ಥರ ಹಿಂಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಒಬ್ಬರು ಪಕ್ಕದಲ್ಲಿ RSS ವರ್ಕರ್ ಅಂತ, ಇವರು ಸಿಕ್ಕಿ ಮಾತಾಡಿಸಿ ಚೆನ್ನಾಗಿ ಮಾತಾಡ್ಸಿದ್ರು ಪಾಪುನ. ಸೊ ಇವರು ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಆದರು ನೋಡಿ, ಪಾಪು ವೀಡಿಯೋಸ್ ನೋಡ್ತಾ ಇದ್ದಾರೆ. ಸೊ ನೋಡಿ ಊಟ ಇನ್ನೇನು ಬಡ್ಸೋಕ್ಕೆ ಬರ್ತಾಯಿಲ್ಲ, ರೆಡಿ ಮಾಡ್ಕೊತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರಸಾದ ಇದು, ಊಟ ಅನ್ನಲ್ಲ, ಸಾರಿ. ಬನ್ನಿ ಏನೇನು ಲೈಕ್ ಪ್ರಸಾದ ಮಾಡ್ಕೊಳ್ಳೋಣ ಎಲ್ಲರೂ. ಸೊ ದೇವಸ್ಥಾನ ಎಲ್ಲ ಬಾಗಿಲು ಹಾಕಿದ್ರು. ಅನ್ನ ಪ್ರಸಾದ ಇನ್ನೂ ನಡೀತಿದೆ, ಇನ್ನು ಲೈಕ್ ಮತ್ತೆ 3:30ಗೆ ಓಪನ್ ಆಗುತ್ತಂತೆ. ಸೊ ಏನಂದರೆ ಇವತ್ತಿನ ಎಪಿಸೋಡೆಲ್ಲ ಕವರ್ ಮಾಡಿ ಎಲ್ಲ ತೋರಿಸಿದ್ದೀವಿ ಏನಿದೆ ಆನಂದ ಆಶ್ರಮದಲ್ಲಿ ಅಂತ. ಮಧ್ಯದಲ್ಲಿ ನಾನು ನಿಮಗೊಂದು ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದೆ, 3 ಕೋಟಿ ಇದು ಲೈಕ್ ಗರ್ಭಗುಡಿ ಅಂತ. 3 ಕೋಟಿ ಅಲ್ಲ ಅಂತೆ, 35 ಕೋಟಿ ಅಂತ ಹೇಳಿದ್ರು. ಸೊ ನಾನು ಎಷ್ಟು ಸೊನ್ನೆ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿಸೋದು ಸ್ವಲ್ಪ ತಪ್ಪು ಕ್ಯಾಲ್ಕುಲೇಷನ್ ಮಾಡಿದ್ದೆ. ಸೊ ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಕ್ಲೋಸ್ ಮಾಡ್ತಿದ್ದೀವಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಇನ್ನೂ ಬೇರೆ ಬೇರೆ ಲೊಕೇಶನ್ಸ್, ಒಳ್ಳೊಳ್ಳೆ ಲೊಕೇಶನ್ಸ್ ತೋರಿಸ್ತೀವಿ ನಿಮಗೆ. ಸೊ ಇಷ್ಟು ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಬಾಯ್ ಮಾಡಮ್ಮ ಹೇಳ್ತೀರಾ ಪಾಪು, ಅವ್ರ ಅಮ್ಮನೇ ಹೇಳೋದು ಪಾಪ ಬದಲು. ಬಾಯ್ ಬಾಯ್.